ಬಾಯ್ ಮುಚ್ಕೊಂಡು ಒಳಗಡೆ ಬಂದ್ರೆ ಸರಿ, ಆದ್ರೆ ನಾನು ಸುಮ್ಮನೆ ಇರಲ್ಲ ದತ್ತಾವ್ರೆ. ಸೂಪರ್ ಸೂಪರ್ ಆಕ್ಟಿಂಗ್, ಸೂಪರ್ ಸೂಪರ್ ಆಕ್ಟಿಂಗ್. ಇನ್ನೊಂದು ಮದುವೆ ಮಾಡ್ತಿರೋದು ನೀವು, ಇನ್ನೊಂದು ಮದುವೆ ಆಗ್ತಿರೋದು ಇವಳು. ಮರ್ಯಾದೆ ಹೋಗತ್ತಂತೆ. ರೇ, ನನಗೆ ಮಕ್ಕಳು ಆಗ್ಲಿಲ್ಲ ಅಂತ ನನ್ನ ಬಿಟ್ಟು ಹೋಗ್ತಿದ್ಯಾ ಅಲ್ವಾ? ಈಗ ಇನ್ನೊಂದು ಮದುವೆ ಆಗ್ತಿಯಲ್ಲ, ಅವನಿಗೂ ಮಕ್ಕಳಾಗಲಿಲ್ಲ ಅಂದ್ರೆ ಅವನ್ನ ಬಿಟ್ಬಿಡ್ತೀಯಾ? ಕೊಂಡಾಗಿ ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ದೀರ, ನಾನು ನಾಚಿಕೆ ಆಗಲ್ಲ. ನನಗೆ ನಾಚಿಕೆ ಆಗಬೇಕು. ಯಾವ ಜೊತೆ ಕಿಲ್ಲ ಕಿಲ್ಲ ಅಂತ ನಕ್ಕೊಂಡು ಕೈಕಲ್ ಸುಳಿಯುತ್ತೆ ಹೋದೆ, ನಿನಗೆ ನಾಚಿಕೆ ಆಗಲ್ವಾ? ನನ್ಗೆ ಹೇಳಕ್ ಬಂದವಳೆ. ಪಿಂಕಿ, ಅವ್ನು ಯಾವನಂತ ಹೇಳ್ಬಿಟ್ಟು ಹೋಗು. ಏನು ಕೇಳೋಂಗಿಲ್ಲ, ಹೊಂಟೋಗ್ಬಿಡ್ತಾಳೆ. ಅತ್ತೆ ಕರೀರಿ ನಿಮ್ಮ ಮಗಳನ್ನ. ನೋಡ್ರಪ್ಪ, ಏನು ಕೇಳಂಗೇ ಇಲ್ಲ. ನಾನು ತುಂಬ ನಿಂತ್ಕೊಂಡ್ಬಿಡ್ತಾರೆ, ಮಾತೇ ಬರೋದಿಲ್ಲ ಒಬ್ಬ ಮಕ್ಕಳಿಗೆ. ಏನೇ ಇರೋ ವಿಷಯ ಹೇಳಿದ್ರಿ ಅಂತ ಅಮ್ಮಣ್ಣಿ ಹಿಂಗ್ ಮಾಡ್ತಿದ್ಯಾ? ಏನು ಏನಿರೋ ವಿಷಯ? ಏನೇ ಇರೋ ವಿಷಯ? ರೋಡಲ್ಲಿ ನಿಂತ್ಕೊಂಡು ಎಲ್ರ ಮುಂದೆ ಹೆಂಡತಿ ಬಗ್ಗೆ ರೀತಿ ಮಾತಾಡ್ತಿದ್ದೀರಲ್ಲ, ಇದು ಇರೋ ವಿಷಯನಾ? ನಾಚಿಕೆ ಆಗಲ್ವಾ ನಿಮ್ಗೆ? ನೋಡಿ, ಇವತ್ತಿಂದ ನೀವು ನನ್ನ ಗಂಡನೂ ಅಲ್ಲ, ನಾನ್ ನಿಮ್ ಹೆಂಡತಿನೂ ಅಲ್ಲ. ಹೊಟ್ಟೋಗಿ ಇಲ್ಲಿಂದ. ಹೊಸ ಗಂಡ ಸಿಕ್ಕದ್ನಲ್ಲ, ಈ ಹಳೆ ಗಂಡ ಇನ್ನೇನು ಮಾಡಕ್ಕಲ್ಲ. ಏನ್ ಮಾತು ಅಂತ ಆಡ್ತಿದ್ಯಾ? ಮನ್ಸಾರಿ ಹೇಗ್ ಬರುತ್ತೆ ನಿಮ್ಗೆ? ಓರಿ ಎಲ್ಲ ಗೊತ್ತು, ನನ್ನ ಹತ್ರ ಭಾಷಣ ಮಾಡಕ್ ಬಂದು. ಏನ್ ಗೊತ್ತು ನಿಮ್ಗೆ? ಏನ್ರಿ ಗೊತ್ತು? ಅವ್ನು ಯಾರು ಅಂತ ನಿಮಗ್ ಗೊತ್ತಾ? ಗೊತ್ತು, ನನ್ನ ಹೆಂಡತಿನ ಮದುವೆ ಆಗ್ತಾ ಇರೋನು. ನನ್ ತಮ್ಮರಿ, ಸ್ವಂತ ನನ್ ಚಿಕ್ಕಪ್ಪನ ಮಗ. ರೋಡಲ್ಲಿ ಯಾವ್ದಾದ್ರು ಹುಡುಗಿ ನಿಂತ್ಕೊಂಡ್ಬಿಟ್ರೆ ಸಾಕು, ಸಂಬಂಧ ಕಲ್ಪಿಸ್ಬಿಡಿ. ಬರೀ ಕೆಟ್ಟ ಯೋಚನೆಗಳೇ ಬರುತ್ತೆ. ಮನ್ಸು ಶುದ್ಧವಾಗಿದ್ರೆ ಎಲ್ಲ ಶುದ್ಧವಾಗಿ ಕಾಣಿಸುತ್ತೆ. ಅಂದ್ರೆ ನಿಮ್ ಕೋತೆ ಶುದ್ಧವಾಗಿಲ್ವಲ್ಲ. ಬೇಡ ರೀ, ಬೇಡ, ಇದೆಲ್ಲ ಏನು ಬೇಡ. ನೋಡಿ, ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ಮುಗ್ದೋಯ್ತು. ದಯವಿಟ್ಟು ಹೊರಟೋಗಿಲ್ಲಿಂದ. ನನ್ ಕಣ್ ಮುಂದೆ ನಿಂತ್ಕೋಬೇಡಿ. ನೀವು ಬೇಡ ರೀ, ನನ್ಗೆ ಹೊರಟೋಗಿ ಇಲ್ಲಿಂದ, ಹೊರಟೋಗ್ರಿ ಇಲ್ಲಿಂದ. ಮಾಡ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣ. ಹೆಂಡತಿ ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡ್ಸಿ ಕರ್ಕೊಂಡ್ ಬಂದ್ರೆ ಕುಡ್ದು ಹೋಗಿ ಗಲಾಟೆ ಮಾಡಿದ್ಯೇನೋ? ನಾಚಿಕೆ ಆಗಲ್ಲ ನಿನ್ಗೆ? ನಾನು ಯಾಕೆ ಆ ಥರ ಮಾಡ್ದೆ ಹೇಳಿ? ಯಾವತ್ತು ಕುಡ್ದೇ ಇರೋನು ಇವತ್ತು ಕುಡ್ದೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಏನು ಏನಂತ ರಾಜಕಾರಣ ನಿಂದು? ನಮ್ಮ ಅತ್ತೆ ಪಿಂಕಿಗೆ ಇನ್ನೊಂದು ಮದುವೆ ಮಾಡ್ತಾರಂತೆ, ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಯಾರು ಹೇಳಿದ್ ನಿನ್ ಹತ್ರ? ನಿಮ್ಮ ಅತ್ತೆ ಹೇಳಿದ್ರಾ? ಹೌದು. ಅವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ? ಮದುವೆ ಅಂದ್ರೆ ಏನ್ ಮಕ್ಕಳಾಟ ಅನ್ಕೊಂಡ್ಬಿಟ್ಟಿದಾರಾ? ನಮ್ಮ ಅತ್ತೆ ಎಂತವ್ರು ಅಂತ ನಿಮ್ಗೆ ಗೊತ್ತು ತಾನೆ, ಎಂತ ಕೆಲಸ ಬೇಕಾದ್ರೂ ಮಾಡ್ತಾರ ಅವರು. ಅಲ್ವೋ, ಬೇಕು ಅಂದಾಗ ಮದ್ವೆ ಮಾಡ್ಸಕ್ಕೆ, ಬೇಡ ಅಂದಾಗ ಅದನ್ನ ಮುರಿದು ಇನ್ನೊಂದ್ ಮದ್ವೆ ಮಾಡಕ್ಕೆ ಆಗುತ್ತೇನೋ? ಅವ್ರೇನೋ ನಿಂಗೆ ಹೆದರ್ಸಕ್ ಹಾಗೆ ಹೇಳಿರ್ತಾರ ಬಿಡು. ಬರೀ ಕೇಳಿದಷ್ಟೇ ಅಲ್ಲ, ನನ್ ಕಣ್ಣಾರೆ ನೋಡಿದೀನಿ. ಏನ್ ನೋಡಿದೆ ನಿನ್ ಕಣ್ಣಾರೆ? ಪಿಂಕಿ ಅವಾಗ್ಲೇ ಯಾರ ಜೊತೆ ಬೈಕಲ್ಲಿ ಓಡಾಡ್ತಾ ಇದ್ಲು. ದತ್ತಣ್ಣ, ಅಲ್ಲಿ ನಡೆದಿರೋದೇ ಬೇರೆ, ನೀವ್ ನೋಡಿರೋದೇ ಬೇರೆ. ಅವಳು ಯಾರ ಜೊತೆ ಹೋಗಿದ್ದಾಳೆ ಅಂತ ನಿಮಗ್ ಗೊತ್ತಾ? ಯಾರಿಗ್ ಗೊತ್ತು? ನಕ್ಕೊಂಡು ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ಖುಷಿ ಖುಷಿಯಾಗಿದ್ಲು. ಅವನು ಅವಳು ಚಿಕ್ಕಪ್ಪನ ಮಗ, ಅವಳು ಕಸಿನ್ನು. ನೀವ್ ಏನೇನೋ ನೋಡಿ ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ಏನೊಂದು ಹುಡುಗ ಹುಡುಗಿ ಜೊತೆಗೆ ಓಡಾಡಿದ ತಕ್ಷಣ ಅದೇ ಅಂತನಾ? ನಿಜವಾಗ್ಲೂ
ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಷ್ಟೆಲ್ಲ ರಾಧಾಂತ ಮಾಡ್ಕೊಂಡ್ ಬಂದಿದ್ದೀರಾ. ಹೋಗ್ ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಂಡ್ ಬಾರೋ ಅಂದ್ರೆ ಇನ್ನು ಸಮಸ್ಯೆ ಬೆಟ್ಟದಷ್ಟು ಮಾಡ್ಕೊಂಡ್ ಬಂದಿದ್ಯಾ. ನಾನು ಮಾತಾಡಕ್ಕೆ ಅಂತಾನೆ ಹೋಗಿದ್ದು. ಇದೇನಾ ನೀನ್ ಮಾತಾಡೋ ರೀತಿ? ಹೇಳು. ಅಕ್ಕಪಕ್ಕದವ್ರು ನೋಡೋ ತರ ಜಗಳ ಮಾಡ್ಕೊಂಡ್ ಬಂದಿದ್ಯಾ. ಯಾವತ್ತೂ ಕುಡಿದಾರೋನು ಇವತ್ತು ಕುಡ್ಕೊಂಡು ಹೋಗಿದ್ಯಾ. ಕುರ್ತು ಛತಕ್ ಬಿದ್ದಿದ್ಯೇನೋ. ಅವಳು ಮನೆ ಬಿಟ್ಟು ಹೋಗಿದ್ದಾಳೆ, ಇನ್ ಯಾವತ್ತೂ ಬರಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನೀನ್ ದಿನಾ ಕುಡಿಯೋಕ್ ಶುರು ಮಾಡು. ಆಗ ಮನೆ ಮರ್ಯಾದೆ ಚೆನ್ನಾಗಿ ಉದ್ಧಾರ ಆಗತ್ತೆ. ಅವಿವೇಕಿ ನೀನು, ಸ್ವಂತ ಬುದ್ಧಿನೂ ಇಲ್ಲ, ಹೇಳಿದ್ದು ಕೇಳಿಸ್ಕೊಳಲ್ಲ. ಅನುಭವಿಸು. ನೋಡಿ, ಅವ್ರ ಕೋಪದಲ್ಲಿ ಏನಾದ್ರೂ ಹೇಳ್ಬಿಟ್ಟು ಹೋಗಿರ್ಬೋದು, ಆದ್ರೆ ಅವ್ರು ಹೇಳಿರೋದು ಅಷ್ಟು ನಿಜ. ಜಗಳ ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಆದ್ರೆ ಮಾಡಿದ್ದು ಅದನ್ನೇ ಅಲ್ವಾ ನೀವು? ಜಗಳ ಮಾಡಿದ್ ಮಾತ್ರ ನಿಮ್ಗೆಲ್ಲ ಕಾಣಿಸ್ತಾ ಇದೆ, ಆದ್ರೆ ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನನ್ನನ್ನು ಬಿಟ್ಟು ಬೇರೆ ಜೊತೆ ಮದುವೆ ಮಾಡ್ತೀನಿ ಅಂದ್ರೆ ನನಗೆ ಕೋಪ ಬರಲ್ವಾ? ಹಾಗೆ ಮಾಡಕ್ ಆಗತ್ತಾ ಹೇಳಿ? ಹೋಗ್ಲಿ, ಪಿಂಕಿ ಒಪ್ಕೋತಾಳ ಅದಕ್ಕೆ? ಅವಳು ಏನು ಮಾತಾಡ್ಲಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ಲು. ಸುಮ್ನೆ ಇದ್ ಮಾತ್ರಕ್ಕೆ ಅವಳು ಒಪ್ಕೊಂಡ್ಲು ಅಂತಲ್ಲ, ಜಲ್ಜಕ ಸುಮ್ನೆ ಹೆದರ್ಸೋದಕ್ಕೆ ಏನೇನೋ ಹೇಳಿರ್ತಾರೆ. ಅವ್ರ ಬುದ್ಧಿ ಗೊತ್ತಲ್ವಾ, ಇಷ್ಟಿರೋದನ್ನ ಇಷ್ಟ ಮಾಡಿ ಹೇಳ್ತಾರೆ. ಯಾರು ಏನ್ ಹೇಳಿದ್ರು ಗಂಡ ಹೆಂಡತಿ ಆದವ್ರಿಗೆ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇರಬೇಕು. ನೀನೊಬ್ಬ ಕಡಿಮೆ ಇದ್ದೆ ಕಣಪ್ಪ ನನಗೆ ಬುದ್ಧಿ ಹೇಳೋದಕ್ಕೆ. ನಡೆದಿದ್ದೆಲ್ಲ ಹೇಳಿದ್ರ ಗೀತಾ ಅವರು? ನೀನೀಗ ಮಾಡಿದ್ಯಾ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ ಕಣ. ಕುಡ್ದಿದ್ದು ನಾನೇ ಕಣ, ಗಲಾಟೆ ಮಾಡಿದ್ದು ನಾನೇ. ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನೀನು ಅದನ್ನೇ ಮಾಡ್ತಾ ಇದ್ದೆ. ಇಡು ಫೋನ್. ಹಲೋ ರತನ, ಏನೋ ನಿಂದು? ನಾನಂತೂ ಏನೇನೋ ಅಡ್ವರ್ಟ್ ಮಾಡ್ತಾ ಇದ್ದೆ, ಹಾಗಂತ ನೀನು ಹಾಗೆ ಮಾಡ್ಬೇಕಾ? ನೀನು ತುಂಬಾ ಪೇಷನ್ಸ್ ಇರೋನು, ಕಾಮಾಗಿ ಡೀಲ್ ಮಾಡ್ಬೋದಿತ್ತಲ್ವಾ? ಆ ಪೇಷನ್ಸ್ ಎಲ್ಲ ಇಲ್ಲ ಕಣ, ನನಗೆ ಹೊರಟೋಗಿದೆ. ಅದೇ ಯಾಕೆ ಅಂತ. ನೀನು ಕುಡಿಯಲ್ಲ, ಸ್ಮೋಕ್ ಮಾಡಲ್ಲ, ಬ್ಯಾಡ್ ಹ್ಯಾಬಿಟ್ಸ್ಗೆ ಯಾಕೋ ಅಡಿಕ್ಟ್ ಆಗಿದ್ಯಾ? ಎಲ್ಲರೂ ಯಾವಾಗ್ಲೂ ಒಂದೇ ತರ ಇರಕ್ಕಾಗಲ್ಲ, ಅದಕ್ಕೆಲ್ಲ ಒಂದು ಕಾರಣ ಇರುತ್ತೆ. ಅದೇ ಏನ್ ಕಾರಣ ಅಂತ? ಅದನ್ನ ಹೇಳಿದ್ರೆ ನಿನ್ಗೆ ಗೊತ್ತಾಗಲ್ಲ ಕಣ, ಅನುಭವಿಸಿದ್ರೆ ಗೊತ್ತಾಗುತ್ತೆ. ನಾನು ಅನುಭವಿಸಿದ್ದೀನಿ ಕಣೋ, ಆಲ್ರೆಡಿ ಆ ತಪ್ಪು ಮಾಡಿದ್ದೀನಿ. ನೀನ್ ಯಾಕೋ ಅದೇ ತಪ್ಪು ಮಾಡ್ತೀಯಾ? ಮದ್ವೆ ಆದ ಹೊಸರಲ್ಲಿ ಗೀತನ್ ಜೊತೆ ಹೇಗ್ ಬಿಹೇವ್ ಮಾಡ್ತಾ ಇದ್ದೆ, ಹೇಗ್ ನೋಡ್ಕೋತಾ ಇದ್ದೆ, ನಿನಗೆ ಗೊತ್ತಲ್ವಾ? ನಿಮ್ಮೆಲ್ರಿಗೂ ಒಳ್ಳೆಯವಳಾಗಿದ್ಲು, ಅದೇ ನನಗೆ ಮಾತ್ರ ಕೆಟ್ಟೋಳ್ ತರ ಕಾಣಿಸ್ತಾ ಇದ್ಲು. ಆಮೇಲೆ ಅವಳು ಏನು ಅಂತ ಗೊತ್ತಾಯ್ತು, ನಾನು ಸರಿ ಹೋದೆ. ನಿಮ್ಮ ಮಾತು ಮುಂಚೆನೆ ಕೇಳಿದ್ದಿದ್ರೆ ನಾನು ಆ ಥರ ನಡ್ಕೋತಾನೆ ಇರಲಿಲ್ಲ. ಆದ್ರೆ ನೀನೇನ್ ಮಾಡ್ತಾ ಇದೀಯಾ? ಅದೇ ತಪ್ಪನ್ನ ದೊಡ್ಡದು ಮಾಡ್ಕೊಂಡು ಡ್ರ್ಯಾಗ್ ಮಾಡ್ತಾ ಇದೆಯಾ. ಅತ್ತಿಗೆ ತುಂಬಾ ಒಳ್ಳೆಯವ್ರೆ, ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಏನೇನೋ ಎಡ್ವರ್ಟ್ ಮಾಡ್ಬೋದು, ಬಟ್ ಅದು ಇಂಟೆನ್ಷನಲಿ ಅಲ್ಲ. ಅಷ್ಟೇ ಅಂತ ಬಿಟ್ಟು ಬಿಟ್ಟೇನೆ ಇಲ್ಲಿವರೆಗೂ ಬಂದಿರೋದು. ಅದನ್ನ ಹಾಗೆ ಕಂಟಿನ್ಯೂ ಮಾಡೋ. ನೋಡು, ಹೊರಗಡೆ ಅವ್ರ ವಿಷಯಕ್ಕೆ ನೀನ್ ಯಾಕೋ ನಿನ್ ಸಂಬಂಧನ ಹಾಳು ಮಾಡ್ಕೋಬೇಕು? ಅದೆಲ್ಲ ಹೇಳಕ್ ಸರಿ ಇರುತ್ತಷ್ಟೇ. ಇವಾಗ ಆಗಿರೋದೆಲ್ಲ ಸರಿ ಹೋಗುತ್ತಾ? ಡೆಫಿನೆಟ್ಲಿ ಸರಿ ಹೋಗುತ್ತೆ ಕಣೋ, ಅದಕ್ಕೆ ನೀನ್ ಟ್ರೈ ಮಾಡ್ಬೇಕು. ಎಲ್ಲದಕ್ಕೂ ನಾನು ಒಬ್ಬನೇ ತಲೆ ಕೊಡ್ಬೇಕಾ? ಇದ್ರಲ್ಲಿ ಅವಳದೇನು ತಪ್ಪಿಲ್ವಾ? ನೋಡು, ತಪ್ಪು ಯಾರು ಮಾಡಿದಾರೆ ಅಂತ ಹುಡುಕೋಷ್ಟು ಟೈಮ್ ಇಲ್ಲ. ಇಬ್ರು ಜೊತೆಲಿ ಖುಷಿಯಾಗಿ ಇರ್ಬೇಕು ಅಂದ್ರೆ ಯಾರದೊಬ್ರು ಸೋಲ್ಲೇಬೇಕು. ಯಾವಾಗ್ಲೂ ನಾನೇ ಯಾಕೋ ಸೋಲ್ಬೇಕು? ಯಾಕೆ ಆಗ್ಬಾರ್ದು? ತಪ್ಪು ಮಾಡಿರೋದು ನೀನೇ ತಾನೇ ವಿಷಯ ಮುಚ್ಚಿಟ್ಟಿದ್ದು. ನಿನ್ನಿಂದ ಅವ್ರಿಗೆ ಹರ್ಟ್ ಆಗಿದೆ, ಹಾಗಂತ ಅವರು ಕೂಡ್ಕೊಂಡು ಬಂದು ಜಗಳ ಮಾಡಿದ್ರ? ಇನ್ ಕೇಸ್ ಹಾಗೆ ಮಾಡಿದ್ದಿದ್ರೆ ನೀನ್ ಹೇಗೆ ರಿಯಾಕ್ಟ್ ಮಾಡ್ತಿದ್ದೆ ಹೇಳು, ಫ್ರ್ಯಾಂಕ್ ಆಗಿ ಹೇಳು. ಒಟ್ಟಿನಲ್ಲಿ ನನ್ನನ್ನೇ ತಪ್ಪಿತಸ್ಥನಾಗಿ ಮಾಡಿ ನನ್ನ ಬಾಯಿ ಮುಚ್ಚಿಸ್ತಾ ಇದ್ದೀರಾ. ತಪ್ಪು ನೀನ್ ಮಾಡಿದ್ಯಾ ಅಂತ ನಾನು ಟಾರ್ಗೆಟ್ ಮಾಡ್ತಿಲ್ಲ. ನೀವಿಬ್ರು ಜೊತೆಲಿದ್ರೆ ಎಂತ ಪ್ರಾಬ್ಲಮ್ ಅಂದ್ರೂ ಫೇಸ್ ಮಾಡ್ಬೋದು, ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಆದ್ರೆ ನೀವಿಬ್ರು ಜೊತೆಲಿ ಇರ್ಬೇಕು, ಅದು ಇಂಪಾರ್ಟೆಂಟ್. ಈಗ ನೀನ್ ತಪ್ಪು ಮಾಡಿದ್ಯಾ, ಯಾಕೆ ಈ ತರ ತಪ್ಪು ಮಾಡ್ತಾ ಇದೆಯಾ ಅಂತ ಕ್ವಶನ್ ಮಾಡೋದಕ್ಕೆ ನಾನು ಫೋನ್ ಮಾಡಿಲ್ಲ ಕಣೋ. ಈಗ ಪ್ರಾಬ್ಲಮ್ ಆಗಿದೆ, ಅದನ್ನ ಸಾಲ್ವ್ ಮಾಡ್ಕೊ, ಮೆಚೂರ್ಡ್ ಆಗಿ ಬಿಹೇವ್ ಮಾಡೋ. ಕೋಪದಲ್ಲಿ ಏನೇನೋ ಮಾಡ್ಕೊಬಿಡ್ತೀಯ, ಅದು ದೊಡ್ಡ ವಿಷಯ ಅಲ್ಲ ಕಣೋ. ನಿನ್ ಲೈಫ್ ದೊಡ್ಡದು, ತುಂಬಾ ದೊಡ್ಡ ಜರ್ನಿ ಇದು, ಅದನ್ನ ಮೈಂಡಲ್ಲಿ ಇಟ್ಕೋ.
ನಾನು ಕೋಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬಿಟ್ಟು ಗೀತನ್ ಜೊತೆ ಮನ್ಸಾರೆ ಮಾತಾಡಿದ್ದಿದ್ರೆ ಅವಳ ಪ್ರೀತಿ ಏನು ಅಂತ ಅರ್ಥ ಆಗ್ತಾ ಇತ್ತು. ಆಮೇಲೆ ಅರ್ಥ ಆಯ್ತು, ಬಟ್ ಸ್ವಲ್ಪ ಲೇಟ್ ಆಯ್ತು. ಈಗ ನೀನು ಅದೇ ತಪ್ಪು ಮಾಡಬೇಡ. ಅತ್ಗೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದೆಯಾ. ಅದಕ್ಕಿಂತ ಅತ್ಗೆ ಮುಂದೆನೆ ಸೋತ್ ಬಿಡು, ಲೈಫ್ ಚೆನ್ನಾಗಿರುತ್ತೆ. ನಿನಗಿರೋ ಪ್ರಾಬ್ಲಮ್ಮೇ ಅಲ್ಲ ಕಣ, 100ರಲ್ಲಿ 5 ಜನಕ್ಕೆ ಹಾಗೆ ಆಗುತ್ತಂತೆ. ಅದಕ್ಕೆ ಏನೇನೋ ಮೆಡಿಕೇಶನ್ನು, ಟ್ರೀಟ್ಮೆಂಟು ಎಲ್ಲ ಇದೆ. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಬಟ್ ಅದಕ್ಕೂ ಮುಂಚೆ ನೀನು ಅದಕ್ಕೆ ಜೊತೆಲಿ ಇರಬೇಕು. ನೀವಿಬ್ರು ಜೊತೆಲಿದ್ರೆ ಎಂಥ ಪ್ರಾಬ್ಲಮ್ ಅಂದ್ರೂ ಫೇಸ್ ಮಾಡ್ಬೋದು ಕಣ. ತಲೆನೇ ಕೆಡ್ಕೋಬೇಡ. ಸ್ವಲ್ಪ ನಾನು ಹೇಳಿದ್ನ ತಲೆಗೆ ಹಾಕೋ, ಯೋಚನೆ ಮಾಡು. ಓಕೆನಾ? ಬಾಯ್. ಭಟ್ರೆ ಭಟ್ರೆ, ಏನಾಯ್ತು ಲಕ್ಕಿ ಅವ್ರಿಗೆ? ಎಂತಾಯ್ತು ಗೊತ್ತಿಲ್ಲ ಮೇಡಮ್, ಬೆಳಿಗ್ಗೆಯಿಂದ ಉದ್ದಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ ಅವರು? ಮೇಲೆ ರೂಮಲ್ಲಿ ಇದ್ದಾರೆ, ಬನ್ನಿ. ನೋಡಿ ಮೇಡಮ್, ಬೆಳಿಗ್ಗೆಯಿಂದ ಒಂದೇ ಸಮಯ ಉದ್ದಾಡ್ತಾ ಇದ್ದಾರೆ. ಲಕ್ಕಿ ಅವರೇ, ಸತ್ಯ ಜ್ವರ ಇಲ್ಲ, ಏನಾಗ್ತಿದೆ ನಿಮ್ಗೆ? ಹೊಟ್ಟೆ ನೋವಿದಾ? ತುಂಬಾ ನೋವಿದ್ಯಾ? ಆಗಾಗ ಬಿಟ್ಟು ಬಿಟ್ಟು ಬರ್ತಾ ಇದೆ. ನೋಡ್ತಿದ್ಯಾ? ನಡೀರಿ ಹಾಸ್ಪಿಟ್ಲ್ಗೆ ಹೋಗೋಣ ಲಕ್ಕಿ ಅವರೇ. ಬೇಡ ಗೀತಾ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಹಿಂಗೆ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗಾಗುತ್ತೆ? ಮೊದಲು ನಡೀರಿ ಹೋಗೋಣ ಪ್ಲೀಸ್. ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಗೀತಾ, ಸೀರಿಯಸ್ ಆಗಿದ್ರೆ ನಾನು ಹಾಸ್ಪಿಟ್ಲ್ಗೆ ಹೋಗ್ತಿದ್ದೆ ತಾನು. ನಿಮ್ಗೆ ಹುಷಾರಿಲ್ಲ ಅಂತ ಭಟ್ರು ಫೋನ್ ಮಾಡಿದಾಗ ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅಂಥದ್ದೇನೂ ಆಗಿಲ್ಲ ಬಿಡು. ಭಟ್ರೆ, ಇವ್ರಿಗೆ ಗ್ಲಾಸ್ ಬಿಸಿನೀರು ತಂದು ಕೊಡಿ. ಆಗ್ಲಿ 2 ಗ್ಲಾಸ್ ಕೊಟ್ಟಾಯ್ತು, ಇನ್ನೊಂದು ಗ್ಲಾಸ್ ಕೊಡ್ಲಾ? ಒಂದ್ ಕೆಲಸ ಮಾಡಿ, ಸ್ವಲ್ಪ ಜೀರಿಗೆ ಚೆನ್ನಾಗಿ ಹುರ್ಕೊಂಡು ನೀರಿಗೆ ಹಾಕಿ ಕುದಿಸ್ಬಿಟ್ಟು ತಗೊಂಬನ್ನಿ, ಜೀರಿಗೆ ಕಷಾಯ. ಸರಿ ಮೇಡಮ್. ಬೇಗ. ಹೊರಗಡೆ ಏನಾದ್ರು ತಿಂದ್ರ ನೀವು? ಇಲ್ಲ ಗೀತಾ. ಮತ್ ಯಾಕೆ ಈ ತರ ಹೊಟ್ಟೆ ನೋವು ಬರ್ತಿದೆ? ಯಾವ್ದಕ್ಕೂ ಒಂದ್ಸತಿ ಹಾಸ್ಪಿಟ್ಲ್ಗೆ ಹೋಗಿ ಬಂದ್ಬಿಡೋಣವಾ? ಬೇಡ ಗೀತಾ, ಹಾಸ್ಪಿಟ್ಲ್ಗೆ ಹೋದ್ರೆ ಏನೇನೋ ಟೆಸ್ಟ್ ಮಾಡಿಸ್ತಾರೆ. ಅದಕ್ಕಿಂತ ಗೊತ್ತಿರೋ ಡಾಕ್ಟರ್ನೇ ಕರ್ಸೋಣ. ನಿಮಗೆ ಯಾರ ಹತ್ರ ಗೊತ್ತಿದಾರಾ? ಇಲ್ಲ ಗೀತಾ, ಅದಕ್ಕೆ ಅರವಿಂದ್ ಅವ್ರಿಗೆ ಫೋನ್ ಮಾಡ್ತೀನಿ. ಅಲ್ಲಿ ನನ್ನ ಫೋನ್ ಇದೆ, ಕೊಡು. ಸರ್ ನಮಸ್ಕಾರ. ನಮಸ್ಕಾರಪ್ಪ. ಏನ್ ಡ್ಯೂಟಿನಾ? ಈ ಕರೋನಾ ಬಂದಾಗಿಂದ ರಜಾ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಕರೆಕ್ಟ್ ಬಿಡಿ ಸರ್, ನಿಮ್ಮಿಂದ ಈ ಡಾಕ್ಟರ್ಗಳಿಂದ ನಾವುಗಳು ಪೂರ್ತಿ ಸೇಫು. ಈ ಲಾಕ್ಡೌನ್ ಫುಲ್ ಸುಸ್ತಾಗಿರ್ಬೇಕಲ್ಲ ನಿಮ್ಗೆ. ಅದನ್ನ ಯಾಕೆ ಹೇಳ್ತೀಯ ಬಿಡು. ಆಯ್ತು ಬಿಡಿ ಸರ್, ನಮ್ ಕಡೆಯಿಂದ ನಿಮ್ಗೆ ಒಂದು ಟೀ ಹೇಳ್ತೀನಿ. ಸರಿ ಹೇಳಪ್ಪ. ಓಯ್ ಸರ್ಗೊಂದು ಟೀ ಹೇಳ. ಅಲ್ರು ಕೆಲಸ ಇಲ್ಲ ಅಂದ್ರೆ ಮನೇಲಿ ಇರಕ್ಕಾಗಲ್ವಾ? ಯಾಕೆ ಹಿಂಗ್ ಸುತ್ತಾಡ್ತೀರಾ? ಒಂದು ಕೂಲ್ ಡ್ರಿಂಕ್ಸ್ ಕೊಡಿ ಸರ್. ವೆದರ್ ಕೋಲ್ಡ್ ಇದೆ, ಸ್ವಲ್ಪ ಹೊಟ್ಟೆ ಉರಿತಾ ಇದೆ, ಅದಕ್ಕೆ ಕೊಡಿ. ಸರ್ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಸರ್. ಇಂಪಾರ್ಟೆಂಟ್ ಕೆಲಸನಾ? ಏನೋ ಅದು? ನನಗಷ್ಟೇ ಅಲ್ಲ ಸರ್, ನಿಮ್ಗೂ ಇಂಪಾರ್ಟೆಂಟ್ ಕೆಲಸನೇ. ಓ, ನನಗೂ ಇಂಪಾರ್ಟೆಂಟ್ ಕೆಲಸನಾ? ಏನಪ್ಪ ಅದು? ಹೇಳ್ತೀನಿ ರೀ ಸರ್. ಸರ್ ಟೀ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಕಣ. ಕೆಲವ್ರಿಗೆ ಮಳೆ ಆದ್ರೇನು, ಚಳಿ ಆದ್ರೇನು, ಬಿಸಿಲಾದ್ರೇನು ಏನು ಪ್ರಯೋಜನ ಇಲ್ಲ. ಕೆಲವ್ರ ನಸೀಬ್ ಹೇಗಿದೆ ಅಂದ್ರೆ ಏನ್ ಮುಟ್ಟಿದ್ರು ಉತ್ತರನೇ ಆಗಲ್ಲ ಸರ್. ಇದ್ಯಾಕೋ ಹಾಗೆ ಹೇಳ್ತೀಯಾ? ಈಗ ಕಳ್ತನ ಆಗಿದೆ ಅನ್ಕೋ, ಕಳ್ಳ ಸಿಕ್ತಾನೋ ಬಿಡ್ತಾನೋ, ಒಟ್ನಲ್ಲಿ ನಾವು ಅವ್ನು ಹುಡುಕ್ಲೇಬೇಕಲ್ವಾ? ಯಾಕೆ ಹೇಳು? ಅವನಿಗೆ ನಮ್ಮೇಲೆ ಭಯ ಇರಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್.
ನೀವು ಡ್ಯೂಟಿ ಅಂತೂ ಮಾಡ್ಲೇಬೇಕು. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹೂ ಕಣ. ಇನ್ನೊಂದು ಸರ್, ನಾವು ಮದ್ವೆ ಆಗ್ಬೇಕು, ಆದ್ರೆ ಮಕ್ಳಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವಾ? ಹಲೋ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲಕ್ಕಿ. ಹೊರಟ್ರಾ ಪ್ರಾಕ್ಟೀಸ್ಗೆ? ಇಲ್ಲ ಸರ್, ಸ್ವಲ್ಪ ಹೊಟ್ಟೆ ನೋವಿದೆ, ಪ್ರಾಕ್ಟೀಸಿಗೆ ಬರೋಕ್ಕಾಗಲ್ಲ. ಓ ಮೈ ಗಾಡ್, ಹೌದಾ? ಯಾವಾಗಿಂದ? ನಿನ್ನೆ ರಾತ್ರಿಯಿಂದ ಸರ್. ಯಾಕೆ ಇಷ್ಟು ಡಿಲೇ ಮಾಡಿದ್ರಿ? ರಾತ್ರಿನೇ ಹೇಳಿದ್ರೆ ಡಾಕ್ಟರ್ನ ಅರೇಂಜ್ ಮಾಡ್ತಿದ್ನಲ್ಲ. ಎಲ್ಲಿದ್ದೀರಾ? ಡಾಕ್ಟ್ರಿಗೆ ತೋರಿಸಿದ್ರಾ? ಇಲ್ಲ ಸರ್, ನಾನು ಮನೇಲೇ ಇದ್ದೀನಿ. ಇಂಥ ವಿಷಯನ ಡಿಲೇ ಮಾಡ್ತಾರಾ? ನಾನು ಈಗಲೇ ನಮ್ಮ ಕಂಪ್ನಿ ಫಿಸಿಷಿಯನ್ನ ಕಳಿಸ್ಕೊಡ್ತೀನಿ, ಅವರೇ ಟ್ರೀಟ್ ಮಾಡಲಿ. ಈ ಟೈಮಲ್ಲಿ ಆಸ್ಪತ್ರೆಗೆ ಹೋಗೋದು ಒಳ್ಳೇದಲ್ಲ. ಎಸ್ ಸರ್, ನಾನು ಇದನ್ನ ಹೇಳೋದಕ್ಕೆ ಅಂತಾನೆ ಫೋನ್ ಮಾಡಿದೆ. ಏ ಕಮಾನ್ ಲಕ್ಕಿ, ನೀವು ಇದನ್ನೆಲ್ಲ ಹೇಳ್ಬೇಕಾ? ನೀವು ನಮ್ಮ ಕಂಪ್ನಿಗೆ ದೊಡ್ಡ ಅಸೆಟ್. ಇನ್ನು 10 ನಿಮಿಷದಲ್ಲಿ ನಮ್ಮ ಫಿಸಿಷಿಯನ್ ಅಲ್ಲಿ ಇರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನಂತೆ? ಇನ್ನೊಂದು 10 ನಿಮಿಷದಲ್ಲಿ ಡಾಕ್ಟರ್ ಬರ್ತಾರಂತೆ. ಸ್ವಲ್ಪ ಕಷಾಯ ಕುಡೀರಿ, ಸರಿ ಹೋಗುತ್ತೆ. ಭಟ್ರೆ, ರೆಡಿ ಆಯ್ತಾ? ಕುಡೀರಿ, ಬಿಸಿ ಬಿಸಿ ಇದ್ದಾಗ್ಲೇ. ಬಿಸಿ ಇದೆ ಗೀತಾ? ಬಿಸಿ ಇದ್ದಾಗ್ಲೇ ಕುಡಿಬೇಕು, ಕುಡೀರಿ. ಮೆತ್ತಿಗೆ. ನಾವು ಆಟ ಆಡ್ತೀವಿ, ಅದ್ರಲ್ಲೂ ಸಕ್ಸಸ್ ಇಲ್ಲ. ಮದುವೆ ಆಗ್ತೀವಿ, ಅದ್ರಲ್ಲೂ ಸಕ್ಸಸ್ ಇಲ್ಲ. ಪಾಪ ಕಟ್ಕೊಂಡವ್ರು ಏನಾಗ್ಬೇಕು ಹೇಳಿ ಸರ್? ಹಂಗೆ ಯಾಕೋ ಅಂತೆ ಮಹೇಶ? ಫ್ರೆಂಡ್ಸ್ ಆದ್ಮೇಲೆ ನಾವೇನಾದ್ರು ಹೆಲ್ಪ್ ಮಾಡ್ಬೇಕಲ್ವೇನೋ? ಎಂತ ಮಾತು ಹೇಳ್ದೆ ಮಗ, ಹೆಲ್ಪು ಮಾಡ್ಲೇಬೇಕು. ಕೆಲವ್ರ ಜಾತಕದಲ್ಲೇ ಇದೆ, ಮಿತ್ರರಿಂದ ಪುತ್ರ ಲಾಭ ಅಂತ. ಯಾಕ್ರೋ ಏನೇನೋ ಮಾತಾಡ್ತಾ ಇದ್ದೀರಾ? ಆಗಲ್ಲ ಸರ್, ಇವಾಗ ಮದ್ವೆ ಆಗಿ ಮಕ್ಳಾಗಿಲ್ಲ ಅಂದ್ರೆ ನಮ್ಮಂತ ಫ್ರೆಂಡ್ಸ್ ಹೆಲ್ಪ್ ಕೇಳ್ಬೋದಲ್ವಾ? ನಾವು ಸಹಾಯ ಮಾಡ್ತೀವಿ. ಕೇಳ್ಬೋದು ಕಣ. ಈಗ ಅನಾಥಾಶ್ರಮ ಎಲ್ಲಿದೆ, ಯಾರು ಸಹಾಯ ಮಾಡ್ತಾರಂತ ಯಾರನ್ನ ಬೇಕಾದ್ರೆ ಕೇಳ್ಬೋದು. ನೀ ಒಳ್ಳೆ ಸರ್, ಬೇರೆ ತರ ಸಹಾಯನೂ ಮಾಡ್ತೀವಿ. ಬೇಕಾದ್ರೆ ಅವನ ಹೆಂಡತಿ ನಂಬರ್ ಕೊಡ್ಲಿ. ಅದು ಸರಿನೇ. ಕಬಡ್ಡಿ ಕೋರ್ಟಲ್ಲಿ ರೈಡ್ ಮಾಡಿದ್ರು ಪಾಯಿಂಟ್ ಇಲ್ಲ, ಬೆಡ್ರೂಮಲ್ಲಿ ರೈಡ್ ಮಾಡಿದ್ರು ಪಾಯಿಂಟ್ ಇಲ್ಲ. ಪಾಯಿಂಟೇ ಇಲ್ಲ ಅಂತ ಗೊತ್ತಾದ್ಮೇಲೆ ಎಂತಿ ತವ್ರ ಮನೆಗೆ. ಹೌದಾ? ಹಂಗಾರೆ ಅಲ್ಲೇ ಹೋಗಿ ಸಹಾಯ ಮಾಡೋಣ ಬಿಡೋ. ಯಾರೆಲ್ಲಾರು ಇರ್ಲಿ, ನಮ್ ಕಡೆಯಿಂದ ಸಹಾಯ ಆದ್ರೆ ಅಷ್ಟೇ ಸಾಕು. ಯಾವಾಗಿಂದ ಇದೆ ಹೊಟ್ಟೆ ನೋವು? ನಿನ್ನೆ ರಾತ್ರಿಯಿಂದ. ಎಷ್ಟೊತ್ತು ಶುರು ಆಯ್ತು? ಅರೌಂಡ್ 12. ನನಗೆ ನಿದ್ದೆನೇ ಬಂದಿಲ್ಲ. ನೋವು ಕಂಟಿನ್ಯೂಸ್ ಆಗಿದೆಯಾ? ಇಲ್ಲ, ಸ್ವಲ್ಪ ಬಿಟ್ಟು ಬಿಟ್ಟು ಬರುತ್ತೆ. ಅವಾಗವಾಗ ಹೊಟ್ಟೆ ಹಿಡ್ಕೊಂಡಂಗಾಗುತ್ತೆ.